ದಲ್ಲಿ ಈ ಅಣುಹ ಎಂಬತಕ್ಕಂಥವ್ರು ಅಂದ್ರೆ ಪೃಥ್ವಿಯನ್ನ ಲಗ್ನವನ್ನ ಆಗಿರತಕ್ಕಂಥ ಅಣುಹ ಎಂಬತಕ್ಕಂಥವ್ರು ಇದ್ದರಲ್ಲ, ಅವರು ಒಂದು ಮೇನೆಯಲ್ಲಿ ಕುಳಿತುಕೊಂಡು ಬರ್ತಾ ಇದ್ದರಂತೆ. ಇಬ್ಬರು ಮಂತ್ರಿಗಳು, ಸೇನಾಧಿಪತಿಗಳು ಎಲ್ಲರನ್ನೂ ಸಹಿತ ನೋಡೋದ್ರಂತೆ. ನೋಡುವಂತಹ ಕಾಲದೊಳಗಡೆಗೆ ಅದರಲ್ಲಿ 3 ಹಂಸಗಳು ಒಂದು ವಿಷಯವನ್ನು ಚಿಂತನೆಯನ್ನ ಮಾಡಿದವಂತೆ. ಒಂದು ಹಂಸ ಚಿಂತನೆಯನ್ನು ಮಾಡುತ್ತಂತೆ, ನಾನು ರಾಜನಾಗಬೇಕು ಅಂತ ಹೇಳಿ. ಇನ್ನ 2 ಹಂಸಗಳು ಚಿಂತನೆಯನ್ನು ಮಾಡಿದವಂತೆ, ನಾವು ಮಂತ್ರಿಗಳಾಗಬೇಕು ಅಂತ ಹೇಳಿ. ಅವರು ಏನು ಚಿಂತನೆಯನ್ನ ಮಾಡಿದ್ರೋ ಅದರ ಒಂದು ಫಲವನ್ನು ಸಹಿತ ಅನುಭವಿಸಿ ಎಂಬುದಾಗಿ ಅವರನ್ನು ಮತ್ತೆ ಪುನಃ ಕಾಂಪಿಲ್ಯ ಎಂಬತಕ್ಕಂತಹ ಒಂದು ರಾಜ್ಯದಲ್ಲಿ ಹುಟ್ಟಿಸತಕ್ಕಂತಹವರಾಗಿ ಆಗುತ್ತಾ ಇದ್ದಾರೆ. ಅವರೇ ಬ್ರಹ್ಮದತ್ತ ಎಂಬತಕ್ಕಂತಹವರು, ಬೇರೆಯವರು ಇನ್ಯಾರೂ ಅಲ್ಲ. ಅಂದರೆ ಪಿತೃಗಳಲ್ಲಿ ಮಾಡಿರತಕ್ಕಂತಹ ಒಂದು ಪೂಜೆಗೆ ಅವರ ಒಂದು ಕುಲದಲ್ಲೇ ಬರತಕ್ಕಂತಹವರಾಗುತ್ತಾ ಇದ್ದಾರೆ. ಆದರೆ ಗೋಹತ್ಯೆ ಇತ್ಯಾದಿಗಳನ್ನು ಮಾಡಿದ್ದರಿಂದ ಅನೇಕ ಕೆಟ್ಟ ಜನ್ಮವನ್ನು ಪಡೆಯತಕ್ಕಂತಹವರಾಗಿ ಆಗುತ್ತಾ ಇದ್ದಾರೆ. ಇನ್ನು ಉಳಿದಿರತಕ್ಕಂತಹ 4 ಮಂದಿ ಇದ್ದರಲ್ಲ, ಅವರು